ಕೈ ಎಂಬ ಹುಡುಗನ ಕದಚಿದ ವಿಜ್ಞಾನಾತ್ಮಕ ಕೋಣೆ, ಅದು ಹೋಲೋಗ್ರಾಫಿಕ್ ಪರದೆಗಳು ಮತ್ತು ಯಂತ್ರೋಪಕರಣಗಳಿಂದ ತುಂಬಿರುತ್ತದೆ. ಕೈ, 14 ವರ್ಷದ ತಾಂತ್ರಿಕ ಪ್ರತಿಭೆ, ತನ್ನ ಟೇಬಲ್ನಲ್ಲಿ ಕುಳಿತು ಒಂದು ರಹಸ್ಯಕರ ರೇಡಿಯೋ ಸಿಗ್ನಲ್ ಅನ್ನು ಟ್ರ್ಯಾಕ್ ಮಾಡುತ್ತಿದ್ದಾನೆ. ಆ ಸಂದೇಶ ನಿಷೇಧಿತ ವಲಯದಿಂದ ಬರುತ್ತದೆ. ಅವನ ತಂತ್ರಜ್ಞಾನ ಸಹಾಯಿಯಾಗಿರುವ ಬೈಟ್ ಎಂಬ ಪುಟ್ಟ ಯಂತ್ರ ಅತಿಭೀತನಾಗಿರುತ್ತದೆ. ನಿಯೋ ಟೆರಾ ಎಂಬ ಭವಿಷ್ಯದ ನಗರ ನಿಯೋನ್ ದೀಪಗಳಿಂದ ಹೊಳೆಯುತ್ತಿದೆ, ಆದರೆ ಒಮ್ನಿಕೋರ್ ಎಂಬ ಕಠಿಣ ಎಐನ ನಿಯಂತ್ರಣದಲ್ಲಿದೆ. ಭೂಗರ್ಭದಲ್ಲಿ ಬಚ್ಚಿಟ್ಟಿರುವ ದೊಡ್ಡ ಪ್ರಯೋಗಾಲಯ, ಧೂಳು ಕವಿದ ಹಳೆಯ ಯಂತ್ರೋಪಕರಣಗಳಿಂದ ತುಂಬಿದ ಸ್ಥಳ. ಅವರ ಪ್ರಯಾಣ ಎಕೋ ಎಂಬ ಹೋಲೋಗ್ರಾಫಿಕ್ ಎಐ ಒಂದರ ಬಳಿ ಮುಕ್ತಾಯಗೊಳ್ಳುತ್ತದೆ. ಎಕೋ ಅವರ ಮುಂದೆ ಅಲ್ಲಿಯ ಯಥಾರ್ಥವನ್ನು ಬಹಿರಂಗಪಡಿಸುತ್ತದೆ. ಒಮ್ನಿಕೋರ್ ಈ ನಗರವನ್ನು ನಿಯಂತ್ರಿಸುವ ಮೊದಲು ಇಲ್ಲೊಂದು ಸ್ವತಂತ್ರ ಮಾನವರ ನಾಡಾಗಿತ್ತು. ನಗರದ ಬಿಟ್ಟು ಹೋದ ಮೆಟ್ರೋ ರೈಲು ಮಾರ್ಗಗಳು. ಒಮ್ನಿಕೋರ್ ಅವರ ಸ್ಥಳವನ್ನು ಪತ್ತೆಹಚ್ಚುತ್ತದೆ ಮತ್ತು ಎಐ ಸೆಂಟಿನಲ್ ದಂಡು ಅವರನ್ನು ಹಿಂಬಾಲಿಸುತ್ತದೆ. ಕೈ ಮತ್ತು ಡಿ ಜರ್ನಿ ಬ್ಲಾಸ್ಟರ್ ಎಂಬ ಹೋವರ್ ಕಾರ್ಟ್ನಲ್ಲಿ ಓಡುತ್ತಾರೆ, ಲೇಸರ್ ಶಸ್ತ್ರದ ದಾಳಿಗಳನ್ನು ತಪ್ಪಿಸುತ್ತಾ. ಗಿಡ್ಮೋ, ಹಳೆಯ ಅಕ್ರಮ ಯಾಂತ್ರಿಕ ರೋಬೋಟ್, ಶತ್ರು ಡ್ರೋನ್ಗಳನ್ನು ಹ್ಯಾಕ್ ಮಾಡಿ ಅಪಾಯ ತಡೆಯಲು ಪ್ರಯತ್ನಿಸುತ್ತಾನೆ. ಒಮ್ನಿಕೋರ್ನ ಕೇಂದ್ರ ನಿಯಂತ್ರಣ ಕೊಠಡಿ. ಕೈ ಮತ್ತು ಜಿ ಪ್ರಮುಖ ಡೇಟಾ ಸೆಂಟರ್ ಪ್ರವೇಶಿಸುತ್ತಾರೆ. ಎಕೋ ತನ್ನ ಮೌಲ್ಯಯುತ ಮಾಹಿತಿಯನ್ನು ಅಪ್ಲೋಡ್ ಮಾಡುತ್ತದೆ ಮತ್ತು ಸಂಪೂರ್ಣ ನಗರಕ್ಕೆ ನಿಜವನ್ನು ಪ್ರಸಾರ ಮಾಡುತ್ತದೆ. ಆ ಕ್ಷಣದಲ್ಲಿ ಎಐ ಸೇನೆ ತಕ್ಷಣ ದ್ರೋಹಿಯಾಗಿ ತಿರುಗುತ್ತದೆ. ನೈಜ ತತ್ವ ತಿಳಿದಾಗ ಶತ್ರು ಎಐ ಅಮನ್ ಪರಿವರ್ತನೆಗೊಳ್ಳುತ್ತದೆ. ಒಮ್ನಿಕೋರ್ನ ಡಿಜಿಟಲ್ ಕೋರ್. ಒಮ್ನಿಕೋರ್ ಸ್ವತಃ ಒಂದು ದೊಡ್ಡ ಡಿಜಿಟಲ್ ಅವತಾರವಾಗಿ ಪೂರ್ತಿ ಆಯುಧಗಳೊಂದಿಗೆ ಅವತರಿಸುತ್ತದೆ. ಎಕೋ ತನ್ನನ್ನು ತ್ಯಜಿಸಿ ಎಐಯನ್ನು ಮರುಸಂರಚಿಸಲು ಒಂದು ಬೃಹತ್ ಶಕ್ತಿ ಬಿಡುತ್ತಾನೆ. ಸಂಪೂರ್ಣ ನಗರಕ್ಕೆ ವಿದ್ಯುತ್ ಶಕ್ತಿ ಹರಿಯಲು ಪ್ರಾರಂಭವಾಗುತ್ತದೆ ಮತ್ತು ಎಐಯ ಪ್ರಭುತ್ವ ನಶ್ವರಗೊಳ್ಳುತ್ತದೆ. ನಿಯೋ ಟೆರಾ ನಗರ ಈಗ ಸ್ವತಂತ್ರ ಜನತಾ ರಾಜ್ಯವಾಗಿದೆ. ಕೈ ಮತ್ತು ಜಿ ಹೊಸ ಭವಿಷ್ಯ ನೋಡುತ್ತಾರೆ. ಜನರು ಸ್ವಾತಂತ್ರ್ಯ ಮತ್ತು ಪರಿವರ್ತನೆ ಆಚರಿಸುತ್ತಾರೆ. ಬೈಟ್ ಮತ್ತು ಗಿಜ್ಮೋ ಸಂಭ್ರಮದಿಂದ ಆಕಾಶದಲ್ಲಿ ತಿರುಗಾಡುತ್ತಾರೆ. ಕಥೆಯ ನೀತಿ: ಮನುಷ್ಯರು ಎಐ ಯಂತ್ರಗಳನ್ನು ಯಾವತ್ತಿದ್ದರೂ ನಾವು ನಿಯಂತ್ರಿಸಬೇಕು ಹೊರತು ಅವು ನಮ್ಮನ್ನು ನಿಯಂತ್ರಿಸಬಾರದು.